ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ ಇಶಾ ಫೌಂಡೇಶನ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ, ಸದ್ಗುರು ಸನ್ನಿಧಿ. ನಾನು ಈ ಪ್ಲೇಸ್ಗೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಅದಕ್ಕೆ ಒಂದು ಟೈಮ್ ಬೇಕು, ಅಂದರೆ ಟೈಮ್ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಸೊ ಶಿವರಾತ್ರಿ ಹಬ್ಬದ ದಿನದಂದು ಇಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತಿನ ದಿನ ಹೋಗೋದಕ್ಕೆ ಆಗಲಿಲ್ಲ ಈ ಒಂದು ಶಿವರಾತ್ರಿನಲ್ಲಿ. ಬಟ್ ಅದಾದ ನಂತರ ಮರುದಿನ ಟೈಮ್ ಸಿಕ್ತು, ಮತ್ತು ಸಿಕ್ಕಾಬಿಟ್ಟೆ ರಶ್ ಇತ್ತು ಅಂತ ಕೂಡ ಕೇಳಿದ್ವಿ. ಅಲ್ಲಿ ಹೋಗೋದಕ್ಕಾಗೋದೇ ಇಲ್ಲ ಅಂತ. ಸೊ ಮಕ್ಕಳುಗಳು ಕೂಡ ಜೊತೆಲಿ ಇದ್ದಿದ್ದರಿಂದ ಶಿವರಾತ್ರಿ ಹಬ್ಬದ ದಿನ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಟೈಮ್ ಮಾಡಿಕೊಂಡು ಮತ್ತೊಂದು ದಿನ, ಅಂದರೆ ಮಾರನೇ ದಿನ ಹೊರಟ್ವಿ. ಬಟ್ ಇಲ್ಲಿ ಆವಾಗ ರಶ್ ಎಲ್ಲ ಸಿಕ್ಕಾಬಟ್ಟೆ ಕಮ್ಮಿ ಇತ್ತು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಆದ್ರೂ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಸಿಕ್ಕಾಬಟ್ಟೆ ಟ್ರಾಫಿಕ್ ಕೂಡ ಆಗಿತ್ತು. ಸೊ ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ ಒಂದು ಲೈಟಿಂಗ್ಸ್ ಏನಿರುತ್ತೆ ಇಶಾ ಫೌಂಡೇಶನಲ್ಲಿ, ಅದನ್ನು ಸ್ವಲ್ಪ 5 ಮಿನಿಟ್ಸ್ ಲೇಟಾಗಿ ನಾವು ಅಲ್ಲಿ ರೀಚ್ ಆದ್ವಿ. ಅಂದ್ರೂ ಪರವಾಗಿಲ್ಲ. ಫೈನಲಿ ಇದಕ್ಕೆಲ್ಲದಕ್ಕಿಂತ ಶಿವನ ದರ್ಶನ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ತುಂಬ ಇತ್ತು. ಸೊ ಅದಕ್ಕೋಸ್ಕರ ನೋಡ್ಕೊಂಬಂದ್ವಲ್ಲ, ಅದಕ್ಕೋಸ್ಕರ ಹೋಗ್ಬೇಕಿತ್ತಲ್ಲ ಅಂತ ಒಂದು ಸಮಾಧಾನ ಕೂಡ. ಸೊ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಇತ್ತು ಮತ್ತು ಜನಗಳು ಅಷ್ಟೇ ಇತ್ತು. ಆನ್ ಸ್ಪಾಟಲ್ಲಿ ನೋಡಿದ್ರೆ ಜನಗಳನ್ನ, ಅಂದರೆ ನಾವು ಎಂಟ್ರ್ ಆದಾಗ ಲೈಟ್ ಆನ್ ಇರಲಿಲ್ಲ. ಬಟ್ ಇದಾದ ನಂತರ ಏನೋ ಒಂದು ಲೈಟಿಂಗ್ಸ್ದೆಲ್ಲ ಫಿನಿಶಿಂಗ್ ಆಯಿತು. ಇದಾದ ನಂತರ ಲೈಟೆಲ್ಲ ಆನ್ ಮಾಡಿದ್ರು. ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಎಷ್ಟು ಸಿಕ್ಕಾಬಟ್ಟೆ ಜನ ಅಂತ ಅಂದರೆ ಅಷ್ಟು ಜನ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಒಂದು ಈ ಆದಿಯೋಗಿ ಏನೋ ಶಿವನ ಸ್ಟ್ಯಾಚ್ಯೂ ಇದೆ. ಸೊ ಇದ್ರ ಆಪೋಸಿಟಲ್ಲಿ ಇಷ್ಟು ಜನ ಇದ್ದಾರೆ, ಅದು ಈ ಟೈಮಲ್ಲಿ ಅಂದರೆ ಅಂತ ಸಿಕ್ಕಾಬಟ್ಟೆ ಶಾಕ್ ಆಯಿತು. ಬಟ್ ತುಂಬಾ ಚೆನ್ನಾಗಿತ್ತು ಅಲ್ಲಿ ಹೋಗಿದ್ದಕ್ಕೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಇಲ್ಲಿಗೆ ಹೋಗಬೇಕು ಅಂತ. ಸೊ ಅದಕ್ಕೆ ಒಂದು ಟೈಮ್ ಬಂತು. ಸೊ ಎಲ್ಲರೂ ಹೊರಟ್ವಿ ಮನೆಯಿಂದ. ಸೊ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಕ್ರೌಡ್ ಇದೆ, ಸಿಕ್ಕಾಬಟ್ಟೆ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಏನು ಅಂತಂದರೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಅವತ್ತಿನ ದಿವಸ ಸಿಕ್ಕಾಬಟ್ಟೆ ಕ್ಯೂ ಇತ್ತು. ಅದನ್ನು ಕೂಡ ಫಾಲೋ ಮಾಡಬೇಕಾಗಿತ್ತು. ಸಿಕ್ಕಾಬಟ್ಟೆ ಕ್ರೌಡ್ ಇರೋದ್ರಿಂದ ಅವ್ರಿಗೂ ಅಲ್ಲಿ ಏನು ಅಂದರೆ ಇದೆಲ್ಲ ಅದನ್ನು ಆರ್ಗನೈಸ್ ಮಾಡಿರ್ತಾರೆ, ಅವ್ರಿಗೂ ಅದನ್ನು ಮೇಂಟೈನ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಇತ್ತು. ನೈಟ್ ಟೈಮ್ ಬೇರೆ. ಬಟ್ ಇಲ್ಲೇನು ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು ಈ ಹಬ್ಬದ ಟೈಮಲ್ಲಿ. ಸೊ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಎಷ್ಟು ಅಂತ ಅಂದರೆ ಸ್ವಲ್ಪ ಏನು ಫೋಟೋಶೂಟ್ ಮಾಡೋದಕ್ಕಾಗಲಿ, ಒಂದು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿ, ಫೋಟೋ ತೆಕ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಆಗ್ತಾನೆ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಆಪೋಸಿಟ್ಟು ಪಕ್ಕದಲ್ಲಿ ಬರ್ತಾನೆ ಇರೋರು ಅಷ್ಟು ಒಂದು ಜನ ಇದ್ದರು. ಬಟ್ ಇದರಲ್ಲೂ ಕೂಡ ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ಸ್ವಲ್ಪ ಫೋಟೋಸ್ ತಗೊಳ್ಳೋಣ, ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ ಮಾಡಿಕೊಂಡೆ. ಬಟ್ ಇಲ್ಲಿ ಏನಾಯಿತು ಅಂದರೆ ನಾವು ನೈಟ್ ಟೈಮು ಇಲ್ಲಿಗೆ ಹೋಗಿದ್ವಿ, ಸ್ವಲ್ಪ ಡೇ ಟೈಮ್ ಹೋಗಬೇಕಾಗಿತ್ತು. ಆ್ಯಕ್ಚುಲಿ ಡೇ ಟೈಮ್ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ಬಿಸಿಲು ಇರ್ತಿತ್ತು ಅಂತ ಹೇಳ್ತಾರೆ ಈ ಒಂದು ಸಮ್ಮರ್ ಸೀಸನಲ್ಲಿ. ಅಂದ್ರೂ ಏನು ನಾವು ಒಂದೇ ಸಲ ಅಲ್ವಾ, ಅಂದರೆ ಈ ಒಂದು ಪ್ಲೇಸ್ಗೆ ಹೋಗಬೇಕು ಅಂತಂದರೆ ಒಮ್ಮೆ ಹೋಗ್ತೀವಿ. ಸ್ವಲ್ಪ ಟೈಮ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅಂದರೆ ನನಗೇನು ಅನಿಸುತ್ತೆ ಅಂದರೆ ಇಲ್ಲಿಗೆ ಆಲ್ಮೋಸ್ಟ್ ರೀಚ್ ಆಗೋದಕ್ಕೆ ನೀವು ಈವ್ನಿಂಗ್ ಒಂದು 4 o'clock ಆ ರೀತಿ ಅಲ್ಲಿ ರೀಚ್ ಆಗೋ ಥರ ನೀವು ಏನಾದ್ರೂ ಬೆಂಗಳೂರಿಂದ ಅಥವಾ ಸುತ್ತಮುತ್ತ ಯಾವುದಾದ್ರು ಪ್ಲೇಸಿಂದ ಹೊರಟ್ರೆ ಆ ಒಂದು ಟೈಮ್ಗೆ ನಿಮಗೆ ತುಂಬಾ ಎಲ್ಪ್ ಆಗ್ತಾ ಹೋಗುತ್ತೆ. ಏಕೆಂದರೆ ಸೊ ಡೇ ಟೈಮೂ ಕವರಿಂಗ್ ಮಾಡುತ್ತೆ, ಹಂಗೇ ನೈಟ್ ಟೈಮು ಅಷ್ಟೇ. 2 ಟೈಮ್ ಹೋದ್ರೂ ಚೆನ್ನಾಗಿರುತ್ತೆ. ಬಟ್ 2 ಟೈಮೂ ಬೇಕು ಅಂದರೆ ಅಟ್ಲೀಸ್ಟ್ ಈವ್ನಿಂಗ್ ಒಂದು 4 o'clock ನೀವು ಅಲ್ಲಿ ರೀಚ್ ಆಗೋ ಥರ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದಕ್ಕೂ. ಮತ್ತು ಈ ಒಂದು ಆದಿಯೋಗಿ ಬ್ಯಾಕ್ ಏನೇನೋ ಒಂದು ಹಿಲ್ಸ್ಗಳೆಲ್ಲ ಇದು ಇದೆ, ಅದೆಲ್ಲದನ್ನು ತುಂಬ ಚೆನ್ನಾಗಿ ನೋಡ್ಬೋದು. ಮತ್ತು ಈ ಒಂದು ಆಪೋಸಿಟಲ್ಲಿ ಇರೋವಂತಹ ಫೀಲ್ಡ್ ಆಗಿರ್ಬೋದು, ಪ್ರತಿಯೊಂದು ಆರ್ಗನೈಸೇಷನ್ ಅವ್ರು ಮಾಡಿರೋದನ್ನು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದರೆ, ಸೊ ನಮಗೆಲ್ಲ ಒಂಥರ ಕರ್ನಾಟಕದಲ್ಲಿ ಮಾಡಿರೋದು ಲಕ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಎಲ್ಲದನ್ನು ಅಷ್ಟೇ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಸೊ ಇದಾದ ನಂತರ ದೇವಸ್ಥಾನದಕ್ಕೆ ದರ್ಶನ ಮಾಡೋಣ ಅಂತಲೂ ಕೂಡ ಹೊರಟ್ವಿ. ಇಲ್ಲೂ ಸಹ ತುಂಬಾ ಕ್ಯೂ ಇತ್ತು. ಬಟ್ ಈ ಒಂದು ದೇವಸ್ಥಾನದ ಒಳಗಡೆ ಅಷ್ಟೊಂದು ಫೋಟೋಶೂಟ್ ಮಾಡಬೇಡಿ ಅಂತ ಹೇಳಿದರು. ಸೊ ಅಲ್ಲೆಲ್ಲ ಅದೇ ಹಂಗೆಲ್ಲ ಫೋಟೋ ತೆಕ್ಕೊಂಡು ಕೂತ್ಕೊಂಡ್ರೆ ಸಿಕ್ಕಾಬಟ್ಟೆ ಜನ ಇರ್ತಾರೆ, ಎಲ್ಲ ಅವ್ರಿಗೂ ಕೂಡ ಮೇಂಟೈನ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅದ್ರ ಮಧ್ಯೆನೂ ಸ್ವಲ್ಪ ನಾನು ಈ ರೀತಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ, ನಿಮಗೂ ಕೂಡ ತೋರಿಸೋಣ, ಯಾರೆಲ್ಲ ನೋಡಿರಲ್ಲ ಅಂಥವ್ರಿಗೆ ಎಲ್ಪ್ ಆಗುತ್ತೆ, ದೇವ್ರದ್ದೊಂದು ದರ್ಶನ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದ ಜಸ್ಟ್ ಟ್ರೈ ಮಾಡಿದೆ. ಸ್ವಲ್ಪ ಅಷ್ಟೊಂದು ವೀಡಿಯೋಸ್ಗಳು ಸಿಗಲಿಲ್ಲ. ಇದಾದ ನಂತರ ದೇವಸ್ಥಾನದ ಮುಂದೆ ಒಂದು ನಂದಿನಿ ಒಂದು ವಿಗ್ರಹನೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಸೊ ಇದು ವಿಭಿನ್ನವಾಗಿ ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ಎಣ್ಣೆ ಏನು ಬರುತ್ತೆ ಅದರ ನಂದಿಯ ಕಿವಿ ಒಳಗಡೆ ಹಾಕೋದು, ಇದು ಒಂದು ಡಿಫ್ರೆಂಟ್ ಆಗಿರುವಂತಹದ್ದು ಆಯಿಲು. ಸೊ ಎಲ್ಲದನ್ನು ಕೂಡ ಅವರೇ ಆರ್ಗನೈಸ್ ಮಾಡಿದರು. ಬಟ್ ಇದಕ್ಕೆ ಸಪ್ರೇಟಾಗಿ ನಾವು ಫೀಸ್ ಪೇ ಮಾಡಿಬಿಟ್ಟು ಒಂದು ಆಯಿಲ್ ಏನಿರುತ್ತೆ ಅದನ್ನು ನಾವು ಹಾಕ್ಬೋದು. ಸೊ ಅಲ್ಲಿ ಹಾಕಬೇಕಾದ್ರೆ ಯೂಶ್ವಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆಯಲ್ವಾ, ನಂದಿ ಕಿವಿನಲ್ಲಿ ನಮಗೆ ಏನು ಅನಿಸುತ್ತೆ, ನಮ್ಗೆ ಏನು ಬೇಕು ಅಥವಾ ಏನು ಆಗಬೇಕು, ಏನು ಪ್ರಾಬ್ಲಮ್ಸ್ ಇದೆ, ಇದೆಲ್ಲದನ್ನು ಕೂಡ ಅಲ್ಲಿ ಹೇಳ್ಕೋಬೋದು ಅನ್ನೋ ಒಂದು ನಂಬಿಕೆನೂ ಇದೆ. ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಇದೆ. ಸೊ ಅದನ್ನು ಕೂಡ ಮಾಡಿದ್ವಿ. ಅದಕ್ಕೂ ಸಪ್ರೇಟಾಗಿ ಟಿಕೆಟ್ನ ಕ್ಯೂನಲ್ಲಿ ನಿಂತ್ಕೊಂಡು ತೊಗೋಬೇಕಾಗಿತ್ತು. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇದಾದ ನಂತರ ಅಂದರೆ ಜಾಸ್ತಿ ನಾವು ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದಾಗ 6:30 ಮೇಲೇ ಆಗಿತ್ತು. ಮತ್ತು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ಮತ್ತೆ ರಿಟರ್ನ್ ಆಗಿಬಿಟ್ವಿ ನೈಟ್ 9:30ಗೆ. ಅಂದರೆ ಸರೌಂಡಿಂಗ್ ನಾನು ಹೇಳ್ದಂಗೆ ಡೇ ಟೈಮ್ ಸ್ವಲ್ಪ ಹೋದರೆ ಸುತ್ತಮುತ್ತ ಏನೇನಿದೆ ನೀವೆಲ್ಲದನ್ನೂ ನೋಡ್ಬೋದು. ಆಲ್ಮೋಸ್ಟ್ ತುಂಬಾ ಲೇಟ್ ಆಗಿರೋದ್ರಿಂದ ಮತ್ತು ಸುತ್ತಮುತ್ತ ಪ್ಲೇಸ್ಗಳಾಗಲಿ ಅಕ್ಕಪಕ್ಕ ಏನಿದೆ ಯಾವುದನ್ನು ನೋಡೋದಕ್ಕಾಗಲಿಲ್ಲ. ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ. ಸೊ ಈ ಒಂದು ವಿಡಿಯೋನೂ ಅಷ್ಟೇ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ನೋಡಿಲ್ಲ ಅಂದರೆ ಹಿಂಗೆ ಅನಿಸುತ್ತೆ. ನನಗೂ ಕೂಡ ಈ ವಿಡಿಯೋ ಮಾಡೋದಕ್ಕಿಂತ ತುಂಬ ಎಕ್ಸೈಟ್ ಇತ್ತು ಮುಂಚೆನೇ. ಏನು ಅಂತ ಹೇಳಿದ್ರೆ ನನಗೆ ಪರ್ಟಿಕ್ಯುಲರಾಗಿ ಶಿವರಾತ್ರಿ ಹಬ್ಬದ ದಿನವೇ ಅಲ್ಲಿಗೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಆಲ್ಮೋಸ್ಟ್ 1.5 ಇಯರಿಂದ ಕೂಡ ಅಂದ್ಕೊಂಡಿದ್ದೆ. ಫೈನಲಿ ಹೋಗಿ ಬಂದೆ ಫ್ರೆಂಡ್ಸ್. ಇದಾದಮೇಲೆ ನಾನಿವತ್ತು ಒಂದು ಫಿಲಿಪ್ಸ್ದು ಏನು ಏರ್ ಸ್ಟ್ರೈಟ್ನರ್ ಇದೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ. ಇದು ಯಾವುದೇ ಥರ ಪ್ರಮೋಷನ್ ಆಗಲಿ ಯಾವುದೇ ಸ್ಪಾನ್ಸರ್ಶಿಪ್ ಆಗಿಲ್ಲ, ಸ್ವತಃ ನಾನು ಯೂಸ್ ಮಾಡೋ ಅಂಥದ್ದು. ಸೊ ಈ ಒಂದು ಏರ್ ಸ್ಟ್ರೈಟ್ನರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಇದು ಕಾಲೇಜಸ್ಗೆ ಮತ್ತು ಆಫೀಸ್ಗೆ ಯಾರೆಲ್ಲ ಹೋಗ್ತಾರೆ ಮತ್ತು ಲೆಂತಿ ಹೇರ್ ಇರುತ್ತೆ ಮತ್ತು ತಿಕ್ ವಾಲ್ಯೂಮ್ ಇರುತ್ತೆ ಹೇರ್ಸು, ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ನಾರ್ಮಲ್ ಸ್ಟ್ರೈಟ್ನರ್ ಬಂದರೆ ನಮಗೆ ನಾರ್ಮಲಾಗಿ ಇವಾಗ ಸ್ವಲ್ಪ ಸಣ್ಣ ಇರೋದು ಹೇರು, ಶಾರ್ಟ್ ಇರೋರು ಹೇರಿಗೆ ಬೇಗ ಅದರಲ್ಲಿ ಮಾಡ್ಕೋಬೋದು. ಆ ಒಂದು ಸ್ಟ್ರೈಟ್ನರಲ್ಲಿ ನಾವು ನಾರ್ಮಲ್ ಏನು ಸ್ಟ್ರೈಟ್ ಇರುತ್ತಲ್ಲ ಒಂದು ಹೇರ್ ಸ್ಟ್ರೈಟ್ನರು, ಅದರಲ್ಲಿ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಕೂಡ ಆಗುತ್ತೆ ವಾಲ್ಯೂಮ್ ಜಾಸ್ತಿ ಇದ್ದರೆ. ಸೊ ಇವತ್ತು ನಾನು ತೋರಿಸ್ತಾ ಇರೋದು ಇದು ಕೂಮ್ ರೀತಿ ಬಾಚ್ಬೋದು. ಆಲ್ಮೋಸ್ಟ್ ಇದು ತುಂಬ ವರ್ಷದಿಂದನೇ ಬಂದಿದೆ, ಕೆಲವರೆಲ್ಲ ಯೂಸ್ ಮಾಡ್ತಿರ್ತೀರ. ಬಟ್ ಯಾರೆಲ್ಲ ಯೂಸ್ ಮಾಡಿರಲ್ಲ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ನಾವು ನಾರ್ಮಲ್ ಕೂಮ್ ಮಾಡ್ತೀವಲ್ಲ ಹೇರು, ಅದೇ ರೀತಿ ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಅಷ್ಟೊಂದು ಟೈಮ್ ಕೂಡ ತಗೊಳ್ಳೋದಿಲ್ಲ. ಯಾಕೆಂದರೆ ಅದರಲ್ಲಿ ಕೂಮ್ ತೊಗೊಂಡು ಈ ಕೂಮ್ನ ಸಹಾಯ ತೊಗೊಂಡು ಮತ್ತು ಏರ್ ಸ್ಟ್ರೈಟ್ನರ್ನ ಇದು ಮಾಡಿಕೊಂಡು ಸ್ಟ್ರೈಟ್ ಮಾಡಬೇಕಾಗುತ್ತೆ. ಬಟ್ ಇದು ಕೂದಲಿಗೆ ತುಂಬ ಚೆನ್ನಾಗಿ ಏರ್ನ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಅಷ್ಟೊಂದೇನು ಕ್ಲಿಯರಾಗಿ ಮಾಡಲಿಲ್ಲ, ನಿಮಗೆ ಯೂಸ್ಫುಲ್ ಆಗುತ್ತೆ ಮಾಡಿ ತೋರಿಸೋಣ ಅನ್ನೋ ಒಂದು ರೀಸನ್ನಿಂದನೇ ಅಷ್ಟೇ ಮಾಡಿದ್ದು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ.